ಹೈದರಾಬಾದ್ ಕೇಂದ್ರೀಯ ವಿವಿಯಲ್ಲಿ ಅರಣ್ಯನಾಶ ವಿವಾದ ಶುರುವಾಗಿದೆ. ವಿದ್ಯಾರ್ಥಿಗಳ ಪ್ರತಿಭಟನೆಗೆ ತೆಲಂಗಾಣ ಸರ್ಕಾರವೇ ಒಂದು ಕಡೆ ಬೆದರಿದೆ. ಅಲ್ಲಿ ರಾತ್ರಿ ಬುಲ್ಡೋಸರ್ ಜೆಸಿಬಿ ನುಗ್ಗಿಸಿ 400 ಎಕರೆ ಅರಣ್ಯನಾಶ ಮಾಡಬೇಕು ಅಂತ ಹೇಳಿ ಪ್ಲಾನ್ ಇತ್ತು. ಇದರ ನಡುವೆ ಅರಣ್ಯನಾಶ ಯಾವುದೇ ಕಾರಣಕ್ಕೂ ಮಾಡಬಾರದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇದಕ್ಕೆ ತಡೆಯಾಜ್ಞೆಯನ್ನು ಕೊಟ್ಟಿದೆ. ತೆಲಂಗಾಣ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಸೂಚನೆ ಹೋಗಿದೆ. ತೆಲಂಗಾಣ ಹೈಕೋರ್ಟ್ನ ಕಡೆಯಿಂದನೂ ಕೂಡ ಮರಗಳು ತೆರವಾಗಬಾರದಲ್ಲಿಂದ ಅಂತ ತಡೆ ಹೋಗಿದೆ. ಇಲ್ಲಿ ಹೈಕೋರ್ಟ್ ಆದೇಶವನ್ನು ಪ್ರಶ್ನೆ ಮಾಡಿಕೊಂಡು ಸುಪ್ರೀಂ ಮೆಟ್ಟಿಲೇರಿತ್ತು ಸರ್ಕಾರ. ತೆಲಂಗಾಣ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿಯೂ ಕೂಡ ಇದೀಗ ಹಿನ್ನಡೆಯಾಗಿದೆ. ಅರಣ್ಯನಾಶ ನೀವು ನೋಡಿ, ಇಲ್ಲೊಂದು ಕಡೆ ಪ್ರತಿಭಟನೆ ಆಗ್ತಿದೆ, ಇನ್ನೊಂದು ಕಡೆಯಲ್ಲಿ ನೀವು ಈಗ ಹಗಲು ಹೊತ್ತಲ್ಲಿ ಮರಗಳೇನಾದರೂ ಕಡಿದ್ರೆ ಜನಗಳಿಗೆ ಗೊತ್ತಾಗ್ಬಿಡುತ್ತೆ, ಅಲರ್ಟ್ ಆಗಿಬಿಡ್ತಾರೆ, ಎಚ್ಚೆತ್ಕೊಂಡು ಪ್ರತಿಭಟನೆ ಮಾಡಿಬಿಡ್ತಾರೆ ಅಂತ ಏನು ಮಾಡಿದ್ದಾರೆ ಇಲ್ಲಿ. ನೈಟ್ ಟೈಮ್ ಆ ವಿಷಲ್ ಪ್ಲೇ ಮಾಡ್ರಪ್ಪ. ನೈಟ್ ಟೈಮಲ್ಲಿ ಅರಣ್ಯಕ್ಕೆ ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಈ JCB ನುಗ್ಸಿರೋದು. ರಾತ್ರಿ ಹೊತ್ತು ಅರಣ್ಯ ನಾಶ ಆಗಬೇಕು ಅಂತೇಳಿ JCBಯನ್ನು ಹಾಕಿಸಿದ್ದಾರೆ. ಅರಣ್ಯ ನಾಶಕ್ಕೆ ತೆಲಂಗಾಣ ಸರ್ಕಾರ ಒಂದು ಬುಲ್ಡೋಸರ್ ಕಾರ್ಯವನ್ನು ಶುರು ಮಾಡಿಕೊಂಡಿತ್ತು. ಆ ವಿಷಲ್ ಪ್ಲೇ ಆಗುತ್ತೆ ಇದೀಗ. ತೆಲಂಗಾಣದಲ್ಲಿ ರಾತ್ರಿ ನೋಡಿ, ಇಲ್ಲಿ ಈಗ ನೀವು ಆ JCBಗಳು ಅಥವಾ ಬುಲ್ಡೋಸರ್ಗಳು ನೀವು ನೋಡ್ಕೋಬಹುದು. ಅದರಲ್ಲಿ ಎಲ್ಲವೂ ಕೂಡ ಅರಣ್ಯ ನಾಶಕ್ಕೆ ಅಂತ ಹೊರಟುಬಿಟ್ಟಿವೆ. ರಾತ್ರಿ ಮಾಡಿರ್ತಕ್ಕಂಥ ಕಾರ್ಯಾಚರಣೆ ಇದು. ಬೆಳಗ್ಗೆ ಆದರೆ ಜನಕ್ಕೆ ಗೊತ್ತಾಗ್ಬಿಡುತ್ತೆ. ಒಮ್ಮೆ ನಾವು ಮರ ಕಡಿದ್ಬಿಟ್ಟ ಮೇಲೆ ಆಮೇಲೆ ನೋಡ್ಕೊಳ್ಳೋಣ, ಸುಪ್ರೀಂ ಕೋರ್ಟ್ ಸ್ಟೇ ಅಂತ ಹೇಳಿದ್ರೆ, ಇಲ್ಲ ಸ್ಟೇಟಸ್ಕೋ ಅಂತ ಹೇಳಿಬಿಟ್ರೆ ಯಥಾಸ್ಥಿತಿ 400 ಎಕರೆ ಅರಣ್ಯ ಕಡಿದಾದ ಮೇಲೆ ಯಥಾಸ್ಥಿತಿ ಮೇಂಟೈನ್ ಮಾಡಿ ಅಂದರೆ ಆ ಮರಗಳು ಹೊರಟೋಯಿತು. 400 ಎಕರೆಯಷ್ಟು ನಾವು ಅರಣ್ಯ ಬೆಳೆಸಬೇಕು ಅಂತ ಹೇಳಿದ್ರೆ ಎಷ್ಟು ಅರಣ್ಯ ವರ್ಷಗಳು ಬೇಕು ಗೊತ್ತಾ? ಅರಣ್ಯ ವರ್ಷಗಳು ಅಂತ ಕರೀತಾರೆ ಅದನ್ನು. ಎಷ್ಟು ಅರಣ್ಯ ವರ್ಷಗಳು ಬೇಕು? 400 ಎಕರೆ ಅರಣ್ಯ ಅಂದರೆ ತಮಾಷೆ ಮಾತಲ್ಲ ಅದು. ಎಷ್ಟು ವನ್ಯ ಸಂಪತ್ತದು, ಎಷ್ಟು ವನ್ಯಜೀವಿಗಳಿಗೆ ಆಶ್ರಯ ತಾಣ ಆಗಿತ್ತು, ಎಷ್ಟು ರೀತಿಯಲ್ಲಿ ಅದು ವಾತಾವರಣವನ್ನು ಸಮತೋಲನ ಮಾಡ್ತಾ ಇತ್ತು, ಎಲ್ಲ ನೆನೆಸ್ಕೋಬೇಕಲ್ವ ನಾವು. ಅದನ್ನು ಹಾಳು ಮಾಡೋಣ ಅಂತ ಹೊರಟಿದ್ರು. ಬುಲ್ಡೋಸರ್ ಇದೀಗ ಗರ್ಜನೆ ಮಾಡ್ತಾ ಇತ್ತು. ತೆಲಂಗಾಣದಲ್ಲಿ IT ಪಾರ್ಕ್ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ 400 ಎಕರೆ ಅರಣ್ಯವನ್ನು ನಾಶ ಮಾಡ್ತೀವಿ ಅಂತ ಹೊರಟಿದ್ದದ್ದು. IT ಪಾರ್ಕ್ನಿಂದ 50,000 ಕೋಟಿ ರೂಪಾಯಿ ಹೂಡಿಕೆ ಆಗುತ್ತೆ. 5 ಲಕ್ಷ ಉದ್ಯೋಗ ಸೃಷ್ಟಿ ನಿರೀಕ್ಷೆ ಇತ್ತು. 100 ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ಆಗಿತ್ತು. 400 ಎಕರೆ ಅರಣ್ಯ ಪ್ರದೇಶ. ಜಿಂಕೆ, ನವಿಲು ಸೇರಿ ಅನೇಕ ವನ್ಯಜೀವಿಗಳಿಗೆ ಇದು ಆಶ್ರಯವಾಗಿತ್ತು. ಈ ಒಂದು ಅರಣ್ಯ ಹೈದರಾಬಾದ್ ಕೇಂದ್ರೀಯ ವಿವಿ ಜಾಗಕ್ಕೆ ಹೊಂದಿಕೊಂಡಿರತಕ್ಕಂಥ ಅರಣ್ಯ. ರಾಜ್ಯ ಸರ್ಕಾರ ಹರಾಜಿಗೆ ಇಟ್ಟಿದ್ದಂಥ ಅರಣ್ಯ ಭೂಮಿಯನ್ನು ಇದೀಗ ತೆರವು ಮಾಡಲಾಗಿದೆ. 50ಕ್ಕಿಂತ ಹೆಚ್ಚಿನ ಬುಲ್ಡೋಸರ್ಗಳಿಂದ ಅರಣ್ಯ ತೆರವು. ಬುಲ್ಡೋಸರು JCB ಎಲ್ಲ ಒಂದು ಕಡೆ JCB ಹಾಕ್ಕೊಂಡು ಹೋದ್ರೆ ಇನ್ನೊಂದು ಕಡೆ ಸಮ ಮಾಡ್ಕೊಂಡು ಬರೋದು. ಅರಣ್ಯ ತೆರವು ಕಾರ್ಯ ನಡೀತಾ ಇತ್ತು. ವಿವಿ ಜಾಗವನ್ನು ಸರ್ಕಾರ ಆಕ್ರಮಿಸಿಕೊಂಡಿದೆ ಅಂತ ಹೇಳಿ ವಿದ್ಯಾರ್ಥಿಗಳ ಆರೋಪ ಇತ್ತು. ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆಗೆ ಇಳಿದಿದ್ದರು ವಿದ್ಯಾರ್ಥಿಗಳು. ಅವರಿಗೆ ಮನಸ್ಸೋ ಇಚ್ಛೆ ಲಾಟಿಲಿ ಬಿತ್ತು ಬಾಸುಂಡೆ ಅವರಿಗೆ. CM ರೇವಂತ್ ರೆಡ್ಡಿ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ಅಲ್ಲಿ ಬುಲ್ಡೋಸರ್ ಕಾರ್ಯ ಶುರು ಮಾಡ್ತಾ ಇದ್ದಂತೆಯೇ ರಸ್ತೆಗೆ ಬಂದಿದ್ದು ನವಿಲು, ಜಿಂಕೆ ಹೆದರು ಬಿಡ್ತಾವಲ್ವ ಅವು. ಅಯ್ಯೋ ಯಾರೋ ಬಂದುಬಿಟ್ಟಿದ್ದಾರೆ, ನಮ್ಮ ಮನೆಯನ್ನೆಲ್ಲ ಒಡೆದು ಹಾಕ್ತಿದ್ದಾರೆ ಅಂತ. ಈಗ ನಾವು ಒಂದು ಊರುಗಳಿಗೆ ನುಗ್ಗಿ ಜನಗಳ ಮನೆಯೋ ಗುಡಿಸ್ಲನ್ನೋ ಕಿತ್ತಾಕ್ತಾ ಇದ್ದರೆ ಜನ ಗಾಬರಿಯಿಂದ ಚೀರಿ ಓಡಿ ಬರಲ್ವಾ? ಏನು 50-60 JCBಗಳೆಲ್ಲ ನುಗ್ಗಿದ್ರೆ ಏಕಕಾಲಕ್ಕೆ ಆ ಶಬ್ದಕ್ಕೆ, ಆಗ ಆ ಒಂದು ಇದಕ್ಕೆ ಜಿಂಕೆ ನವಿಲೆಲ್ಲ ಆಚೆ ಬಂದುಬಿಟ್ಟಿದ್ವಿ. ಏನಪ್ಪ ನಾವು ಹೆಂಗೋ ಇಲ್ಲಿ ಬದುಕೊಂಡು ಹೋಗ್ತಾ ಇದ್ವಿ, ನಾವು ಇನ್ನೆಲ್ಲಿ ಹೋಗೋದು ಅಂತ. ಒಂದು ರಿಪ್ಲೇಸ್ಮೆಂಟ್ ಇರಲ್ಲ ಅದಕ್ಕೆ. ಆ ವನ್ಯಜೀವಿಗಳಿಗೆ ಒಂದು ರಿಪ್ಲೇಸ್ಮೆಂಟ್ ಇರಲ್ಲ. ಅವಳು ನೆಕ್ಸ್ಟ್ ಮನೆ ಎಲ್ಲಿ? ಮನುಷ್ಯ ಇಲ್ಲಿ ಮನೆ ಹೊಡೆದು ಹಾಕಿದ್ರೆ ಇನ್ನೆಲ್ಲೋ ಕಟ್ಕೊಳ್ತಾನೆ. ಕೋರ್ಟೇನೋ ಪರಿಹಾರ ಕೊಡುತ್ತೆ. ಪ್ರಾಣಿಗಳಿಗೇನು ಪರಿಹಾರ? 400 ಎಕರೆ ಅರಣ್ಯವನ್ನು ಇವತ್ತಿಲ್ಲಿ ಡೆಮಾಲಿಷ್ ಮಾಡಿ ಎಲ್ಲ ಮರಗಳು ಕಟ್ ಮಾಡಿಬಿಟ್ಟು ನಾಳೆ ಬೆಳಿಗ್ಗೆ ನವಿಲು ಜಿಂಕೆಗಳಿಗೆಲ್ಲ ಇನ್ನೊಂದು ಕಡೆ 400 ಎಕರೆ ಅರಣ್ಯ ಪ್ರತ್ಯಕ್ಷ ಆಗಿಬಿಡುತ್ತಾ? ಆಗಲ್ಲ. ಸೊ ಹಾಗಾಗಿ ಇದಕ್ಕೆ ಸುಪ್ರೀಂ ಕೋರ್ಟ್ ತಡೆ ಕೊಟ್ಟಿರೋದು ಒಂದು ಸ್ವಾಗತಾರ್ಹ ಬೆಳವಣಿಗೆ ಇದು. पोस्ट कर दीजिए।